ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಷಯದ ಒಂದು MCQ ಪ್ರಶ್ನೆಗಳನ್ನು, ಬಹು ಮುಖ್ಯವಾಗಿ ಬರುವಂಥ ಪ್ರಶ್ನೆಗಳನ್ನು, ಜೊತೆಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬೀಳುವಂಥ ಪ್ರಶ್ನೆಗಳನ್ನು, ನಿಮಗೆ ಈ ಹಿಂದಿನ ವರ್ಷದಲ್ಲಿ ಕಡ್ಡಾಯವಾಗಿ ಬಿದ್ದಿರುವಂಥ ಪ್ರಶ್ನೆಗಳನ್ನು ಎಲ್ಲವನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನೀವು ಮಾಡಬೇಕಾಗೋದಿಷ್ಟೇ ಏನಪ್ಪ ಅಂತಂದರೆ, ಈ MCQ ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಬರೋದ್ರಿಂದ ದಯವಿಟ್ಟು ಇವೆಲ್ಲವನ್ನು ಗಮನಿಸಿ ಅಂತ ಹೇಳ್ತೀನಿ. ಸೊ ಒಂದು ಸಣ್ಣದ ರಿಕ್ವೆಸ್ಟು, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರು ರಿಪೀಟೆಡ್ ಇದ್ದೀರಿ, ಯಾರು ರೆಗ್ಯುಲರ್ ಇದ್ದೀರಿ, ಯಾರು ಭಾಳ ವರ್ಷದೊಳಗೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮನ್ನು ಕಟ್ಟಿದ್ದೀರಿ, ಸರ್ ನನಗೆ ಓದೋಕ್ಕೆ ಕಷ್ಟ ಆಗ್ತಾ ಇದೆ, ದಯವಿಟ್ಟು ವಿಡಿಯೋವನ್ನು ಮಾಡಿ ಅಂತ ಭಾಳ ಜನ ಕಮೆಂಟನ್ನು ಮಾಡಿದ್ದೀರಿ. ನಮಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ, 2 ಅಂಕದ ಕ್ವಶನ್ಗಳನ್ನು ಕೊಡಿ, ಅವೆಲ್ಲವನ್ನು ನಾನು ಇವತ್ತಿನ ಕೊಡ್ಕೊತ ಹೋಗ್ತೀನಿ. ಸೊ ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋಗಳನ್ನು ಗಮನವಿಟ್ಟುಕೊಂಡು ನಿಮ್ಮ ಒಳ್ಳೆಯ ಸ್ಕೋರ್ಗಳನ್ನು ಮಾಡ್ಕೊತ ಹೋಗಿ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ, MCQ ಪ್ರಶ್ನೆಗಳೇ ಬಂದಿವೆ ಅಂತ ಒಂದೊಂದಾಗಿ ಇಲ್ಲಿ ನೋಡುತ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರವನ್ನು ತೆಗೆದುಕೊಂಡಿರ್ತೀರಿ ನೀವೆಲ್ಲ ಸಬ್ಜೆಕ್ಟು. ಇಲ್ಲಿ ಆಲ್ರೆಡಿ ಏನು ಹೊಸದಾಗಿ ಬರೀತಿರಲ್ಲ ರೆಗ್ಯುಲರು, ನೀವು ಎಲ್ಲ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಉತ್ತರಿಸಬೇಕು. ಮತ್ತು ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಅಂದರೆ ಒಂದು ರೈಟ್ ಸೈಡಲ್ಲಿ ನಿಮ್ಗೆ ಅಂಕಗಳನ್ನು ಕೊಟ್ಟಿರ್ತಾರೆ. ಈಗ ಗರಿಷ್ಠ ಅಂಕ ಈ ರೀತಿ ಕೊಟ್ಟಿರ್ತಾರೆ. ಇನ್ನು ಪ್ರಶ್ನೆಗಳ ಸಂಖ್ಯೆನ ಸರಿಯಾಗಿ ಬರೋದು, ಅವುಗಳ ಉತ್ತರವನ್ನು ಬರೆಯುವಂಥದ್ದು. ಕೆಲವೊಂದು ಸಾರಿ ಪ್ರಶ್ನೆಗಳು ಬರೆದಿರಲ್ಲ, ಇನ್ನು ಸಂಖ್ಯೆಗಳನ್ನು ಬರೆದಿರಲ್ಲ. ಇನ್ನು ಭಾಗ ಹೇಗೆ ಸಂಬಂಧಪಟ್ಟಂಥ ಏನು ಉತ್ತರಗಳಿದ್ದಾವೆ ಅವು ಮೌಲ್ಯಮಾಪನದಲ್ಲಿ ಬರೆದಿರುವಂಥ ಉತ್ತರಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಭಾಗ ನಿಮಗೆ MCQ ಪ್ರಶ್ನೆಗಳು ಇರ್ತವೆ. ಯಾವ್ರಿ MCQ ಪ್ರಶ್ನೆಗಳು, ಆ ಪ್ರಶ್ನೆಗಳು ಯಾವ್ಯಾವ ಬಂದಿವೆ ಅಂತೇಳಿ ಇಲ್ಲಿ ನೀವು ಗಮನವಿಟ್ಟುಕೊಂಡು ನೋಡಿದಾಗ ನಿಮಗೆ ಈ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಸ್ವಲ್ಪ ಆಗ್ತದೆ. ಮತ್ತು MCQ ಅಲ್ಲಿ ಬರುವಂಥ 5 ಅಂಕಗಳು ನಿಮಗೆ ಕಡ್ಡಾಯ ಸಿಗ್ತವೆ ಅಂತ ಹೇಳ್ತೀನಿ. ಮೊದಲನೇ ಪ್ರಶ್ನೆನ ಇಲ್ಲ ಗಮನಿಸಿ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಅಂಥೇಳಿ ಇಲ್ಲಿ ಪ್ರಶ್ನೆ ಕೇಳಿಲ್ಲ, ಯಾವಾಗ ಅಂತ ಕೇಳಿದ್ದಾರೆ. ಹಾಗಾದರೆ 1937 ಅಂತ ಹೇಳಿದರೆ, ನನಗೆ ಕಮೆಂಟಲ್ಲಿ ನೀವೇನು ಮಾಡಿ ಅಂತಂದರೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸಾರ್ವಜನಿಕ ಸೇವೆಗೆ ಒಂದು ಲಕ್ಷಣ ಅಂದರೆ ಅನಾಮಧೇಯತ್ವ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಆಗಿಬಿಡಿ, ಅವಿಧೇಯತೆ ಬೇರೆ, ಅನಾಮಧೇಯತೆ. ಇನ್ನು ವಿಶ್ವದ ಕಾರ್ಮಿಕರು ನೋಡಿರಿ, 3ನೇ ಪ್ರಶ್ನೆ. ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲೆಯ ಹೊರತು ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಅದೇ ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಇಬ್ಬರವರು ಮಹಾನ್ ರಾಜಕೀಯ ಚಿಂತಕರು ಅಂತ ಹೇಳಿ. ಈ ಪ್ರಶ್ನೆಗೆ ನೀವು ಗಮನಿಸಿ, ಪ್ರಶ್ನೆ ಹೇಗಿದೆ ನೋಡಿ. ಲೋಕಾಯುಕ್ತರನ್ನು ನೇಮಿಸುವವರು ಯಾರು ಅಂತಂದರೆ ರಾಜ್ಯಪಾಲರು. ಲೋಕಾಯುಕ್ತರ ಈ ಒಂದು ಹುದ್ದೆಯನ್ನು ನಾವು ರಾಜ್ಯದಲ್ಲಿ ನೋಡ್ತೇವೆ. ಎಲ್ಲಿ ನೋಡ್ತೀವಿ ರೀ? ರಾಜ್ಯದಲ್ಲಿ ನೋಡೋದ್ರಿಂದ ರಾಜ್ಯದ ಒಂದು ಏನು ರಾಜ್ಯಪಾಲರು ಇರ್ತಾರೆ ಅವ್ರು ನೇಮಕ ಮಾಡ್ತಾರೆ ಅಂತ ಹೇಳ್ತೀವಿ. ಇನ್ನು 5ನೇ ಪ್ರಶ್ನೆ ಭಾಳ ಪ್ರಮುಖವಾಗಿದೆ. ನಿಮಗೆ ಹೇಳಿಕೆ ಪ್ರಕಾರ ಕೊಟ್ಟಿದೆ ನೋಡಿ. ರಾಷ್ಟ್ರ ಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವ ಸರಿಯಾಗಿದ್ದಾವೆ ಅಂತೇಳಿ ನೋಡಿ ಅಂತ ಹೇಳ್ತಾರೆ. ಈ ಹೇಳಿಕೆಗಳನ್ನು ನೋಡೋಣ. ವುಡ್ರೋ ವಿಲ್ಸನ್ ಅವರು ರಾಷ್ಟ್ರ ಸಂಘದ ಶಿಲ್ಪಿ ಎನ್ನುತ್ತೇವೆ. ಯುದ್ಧಾಸಕ್ತ ರಾಷ್ಟ್ರಗಳನ್ನು ಲೀಗ್ ಬೆಂಬಲಿಸುತ್ತದೆ. ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸೌಹಾರ್ದ ಮೂಲಕ ಯುದ್ಧ ತಡೆಯುವ ಗುರಿಯನ್ನು ಹೊಂದಿದೆ. 2ನೇ ಮಹಾಯುದ್ಧ ನಂತರ ರಾಷ್ಟ್ರ ಸಂಘವು ಸ್ಥಾಪನೆಯಾಗಿದೆ ಅಂಥೇಳಿ ಇಲ್ಲಿ 4 ಹೇಳಿಕೆಗಳಿದ್ದಾವೆ. ಕೆಳಗೆ ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ABCD. ಅದರಲ್ಲಿ C ಆಯ್ಕೆ ಸರಿಯಾಗಿದೆ. ಸಿಯಲ್ಲಿ 1 ವುಡ್ರೋ ವಿಲ್ಸನ್ ರಾಷ್ಟ್ರ ಸಂಘದ ಶಿಲ್ಪಿ ಎನ್ನುತ್ತೇವೆ, ಹೌದು. ತದನಂತರ 3 ಇದೆ ನೋಡಿ, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸೌಹಾರ್ದ ಮೂಲಕ ಯುದ್ಧ ತಡೆಯುವ ಗುರಿಯನ್ನು ಹೊಂದಿತ್ತು. ಇವೆರಡು ಏನಪ್ಪ ಅಂತಂದರೆ ಸರಿಯಾದದ್ದು ಅಂತ. ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿದ ಕಾನೂನು ಅಂತಂದರೆ 1858 ಅಂತ ಹೇಳ್ತೀವಿ. 1857 ಒಂದು ದಂಗೆ ನಂತರ ಈ ಒಂದು ಕಾಯ್ದೆ ಜಾರಿಗೆ ಬರ್ತದೆ, ಕಾನೂನು. ಇನ್ನು ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಯಾರ್ರೀ? ಜ್ಞಾನೇಶ್ ಕುಮಾರ್ ಅಂತ ಹೇಳ್ತೀವಿ. ಆಡಳಿತದ ಪ್ರಾಥಮಿಕ ಘಟಕ ಅದು ಜಿಲ್ಲಾಡಳಿತದಿಂದ ನಾವು ಆಡಳಿತವನ್ನು ಪ್ರಾರಂಭ ಮಾಡ್ತೀವಿ. ನಿಮಗೆ ಈ ರೀತಿ ಒಂದು ಚಿತ್ರವನ್ನು ಕೊಡ್ತಾರೆ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಅಂತೇಳಿ ಕ್ವಶನನ್ನು ಕೇಳ್ತಾರೆ. ನೀವು ಈ ಚಿತ್ರವನ್ನು ಗಮನಿಸಬೇಕು. ಯಾರು ಅಂತಂದ್ರಾಗ ಸಾವಿತ್ರಿಬಾಯಿ ಫೂಲೆ ಅಂತ ಹೇಳ್ತೀವಿ. ಇನ್ನು 5ನೇ ಪ್ರಶ್ನೆ, RTEನ ವಿಸ್ತೃತ ರೂಪ ಅಂತಂದರೆ ಆಯ್ಕೆ B ಇದೆ ನೋಡಿ, ರೈಟ್ ಟು ಎಜುಕೇಷನ್. ಇಲ್ಲಿ ಆಯ್ಕೆ ಅಲ್ಲಿ ನೀವು B ಇದೆ, ಇಲ್ಲಿನೂ B ಇದೆ, ಅದನ್ನು ಗಮನಿಸಬೇಕು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರಲ್ಲ, ಇವನ್ನ ಗಮನಿಸಬೇಕು. ಸೊ ಅದರಲ್ಲಿ B ಸರಿಯಾದ ಆಯ್ಕೆ ಅಂತ ಹೇಳ್ತೀವಿ. ಚುನಾವಣೆಯ ಮೂಲ ಪದ ಎಲಿಗೇರಿನಿಂದ ಬಂದಿದೆ. 2024ರಲ್ಲಿ ಬಿಟ್ಟ ಸ್ಥಳ ಕೇಳಿರುವಂಥ ಪ್ರಶ್ನೆ ನೋಡಿ ಯಾವ ರೀತಿ. MCQ ಅಲ್ಲಿನೂ ಬರ್ತವೆ, 1 ಅಂಕದಲ್ಲಿಯೂ ಬರ್ತವೆ, ಜೊತೆಗೆ ನಿಮಗೆ ಹೊಂದಿಸಿಬರಲ್ಲೂ ಬರ್ತವೆ. ನೀವು ಪ್ರಶ್ನೆಗಳನ್ನು ಗಮನಿಸಬೇಕಷ್ಟೆ. ಇನ್ನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನು ರೀತಿ ಅಂತಂದರೆ, ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗೆ ಸರಿಯಾದ ಉದಾಹರಣೆ. ಕೇಂದ್ರ ಸೇವೆಗೆ ಉದಾಹರಣೆ 2024ರಲ್ಲಿ ಕೇಳಿದರು. ಆದರೆ ಈಗ ಅಖಿಲ ಭಾರತ ಸೇವೆಗೆ ಅಂತಂದರೆ ಇಲ್ಲಿ 1 ಮತ್ತು 2
ಮತ್ತು 3 ಮಾತ್ರ ಏನಪ್ಪ ಅಂತಂದರೆ ಈ ಒಂದು ಅಖಿಲ ಭಾರತ ಸೇವೆಗೆ ಉದಾಹರಣೆಯಾಗಿವೆ. ಆದರೆ ಈ ವಿದೇಶಾಂಗ ಸೇವೆ ಇದು ಏನಾಗಿದೆ ಅಂತಂದರೆ ಇದು ಕೇಂದ್ರ ಸೇವೆಗೆ ಉದಾಹರಣೆ ಆಗಿರುವಂಥದ್ದು. ಸೊ ಹಾಗಾದರೆ ಉತ್ತರ ಸಿ ಅಂತ ಹೇಳ್ತೀವಿ. ಜಾತಿ ಆಧಾರಿತ ಅಸಮಾನತೆ ಅಂದರೆ ಮೇಲ್ಜಾತಿ ಕೀಳ್ಜಾತಿ ಎಂಬ ಭಾವನೆಗೆ ನಾವು ಜಾತಿ ಆಧಾರಿತ ಅಸಮಾನತೆ ಕರಿತೀವಿ. ಇನ್ನು ಆಸಿಯಾನ್ ಸಂಘಟನೆ ಯಾವಾಗ ಆಯಿತು ಅಂತಂದರೆ 1967. ಎಲ್ಲಿ ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿ. ಪ್ರಶ್ನೆಯನ್ನು ಪ್ರಮುಖವಾಗಿ ಕೊಡ್ತಾರೆ ಏನಂತೇಳಿ ಅಂತಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, ಈ ಚಿತ್ರವನ್ನು ಗಮನಿಸಿ. ಚಿತ್ರವನ್ನು ಗಮನಿಸಬೇಕು. ಅಲ್ಲಿ ನಿಮಗೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾರ ಚಿತ್ರ ಅಂತಂದರೆ ಭಾರತದ ವಿದೇಶಾಂಗ ಶಿಲ್ಪಿ ಅಥವಾ ನೀತಿ ಅಂತ ಕರಿತೀವಿ. ರಾಷ್ಟ್ರಪಿತಾನೂ ಇದ್ದಾರೆ, ಮನುಷ್ಯನೂ ಇದ್ದಾರೆ, ಸಂವಿಧಾನ ಶಿಲ್ಪಿನೂ ಇದ್ದಾರೆ. ಸೊ ಹಾಗಾಗಿ ಇದು ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೇಳ್ತೀವಿ. ಇಲ್ಲಿ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು. 2024ರಲ್ಲಿ 1 ಅಂಕ ಕೇಳಿದ್ದಾರೆ, 2023ರಲ್ಲಿ ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ. ಪ್ರಶ್ನೆಗಳು ಅಪ್ಲೋಡ್ ಆಗಿ ಅವೇ ಬರ್ತವೆ. ನೀವು ಮಾಡಬೇಕಾಗುತ್ತೆ ಏನಪ್ಪ ಅಂತಂದರೆ ಓದಬೇಕು ಅಂತ ಹೇಳ್ತೀನಿ. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವಿಡಿಯೋ ಲೈಕ್ ಆದರೆ ನೀವು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಚಿತ್ರ ಗುರುತಿಸಿ ಅದು ಯಾವಾಗ ಜಾರಿಗೆ ಬಂತು? ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಭಾರತ ಸಂವಿಧಾನ. ಇದು 26ನೇ ಜನವರಿ 1950ರಂದು ಬಂತು ಅಂತ ಹೇಳ್ತೀವಿ. ಹಾಗಾದರೆ ಆ ಸಂವಿಧಾನ ರಚನೆಗೆ ತೆಗೆದುಕೊಂಡಂಥ ಕಾಲಾವಧಿಯನ್ನು ನನಗೇನು ಮಾಡಿರಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನ್ಯಾಟೋ ಅನ್ನು ವಿಸ್ತರಿಸಿ. ನನ್ನ ಅಬ್ದಿ ಹಬ್ಬ ಅಂದರೆ ಈ ಚುನಾವಣೆಗೆ ನಿಂತಂಥ ವ್ಯಕ್ತಿಗಳಲ್ಲಿ ನನಗೆ ಯಾರೂ ಅರ್ಹರಲ್ಲ ಅಂಥೇಳಿ ನಾವು ನನ್ನ ಆಟ ಅಂತ ಕರಿತೀವಿ. ಇನ್ನು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಅಂತಂದರೆ ಅದು ಅಂಚೆ ಸೇವೆ ಕೇಂದ್ರ ಸೇವೆ ಆಗ್ತದೆ, ಮತ್ತು ಭಾರತೀಯ ವಿದೇಶಾಂಗ ಸೇವೆ ಇದೂ ಕೇಂದ್ರ ಸೇವೆ ಆಗ್ತದೆ, ಭಾರತೀಯ ರೈಲ್ವೆ ಸೇವೆ ಇದು ಸಹ ಕೇಂದ್ರ ಆಗ್ತದೆ. ಹಾಗಾದರೆ ಭಾರತ ಆಡಳಿತ ಸೇವೆ ಅಂದರೆ ಬಿ ಮಾತ್ರ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇಲ್ಲಿ ಮನಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಅಂತಂದರೆ ಕ್ರಿಸ್ತಶಕ 185. ಇನ್ನು ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ನೋಡಿರಿ, ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆ ಜಾರಿಗೊಳಿಸಿದವರು. ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದು ಹೋಗಿದೆ ಕ್ವಶನ್ ಪೇಪರು. ಮಿಕಾವೆ ಗೋರ್ಬಚೇವ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ಭಾಳ ಸಾರಿ ಆಪರೇಷನ್ ಪೋಲೋ ಬಗ್ಗೆ ಕೇಳಿರ್ತೀರಿ. ಆಪರೇಷನ್ ಪೋಲೋ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಇದು ಹೈದರಾಬಾದ್ ವಿಲೀನಗೋಸ್ಕರ ಅಂತ ಹೇಳ್ತೀವಿ. ಇನ್ನು ಭಾರತದ ಪ್ರಥಮ ಚುನಾವಣೆ ಆಯುಕ್ತರು ಅಂತಂದರೆ ಅದು ಸಿ ಸುಕುಮಾರ್ ಸೇನ್. ಇನ್ನು ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರೇ ನಮ್ಮ ಜ್ಯೋತಿಬಾ ಫೂಲೆ ಅಂತ ಹೇಳ್ತೀವಿ. ಇನ್ನು ಸಿರಿಯಾ ದೇಶದಿಂದ ಸ್ವತಂತ್ರಗೊಂಡಂಥದ್ದು ನೋಡಿರಿ, ಸಿರಿಯಾ ದೇಶದಿಂದ ಸ್ವತಂತ್ರ ಪಡೆಯಿತು ಯಾವುದು ಅಂತಂದರೆ ಅದು ಫ್ರಾನ್ಸ್ ಅಂತ ಹೇಳ್ತೀವಿ. ಇನ್ನು ಈ ವಿಡಿಯೋದ ಕೊನೆಯ MCQ ಪ್ರಶ್ನೆ, ಅದು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಚಲಾಯಿಸುವ ದೇಶಗಳು ಅಂತಂದಾಗ ನಿಮಗಿಲ್ಲಿ ಆಯ್ಕೆ ಡಿ ಇದೆ ನೋಡಿ, 3 ಮತ್ತು 5 ಅಂತ ಹೇಳ್ತೀವಿ. ಯಾವ್ಯಾವ್ರಿ? ಅಮೇರಿಕ ಮತ್ತು ಚೀನಾ. ಇನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ಈ ಅಧಿಕಾರವನ್ನು ನೀಡಿಲ್ಲ ಅಂತ ಹೇಳ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.